ಈಗ ಲಕ್ಷ್ಮಣ್ ಅವರು ಒಂದು ಆರೋಪ ಮಾಡಿದ್ದಾರೆ. ಅವ್ರ ಹತ್ರ ಏನು ಸಾಕ್ಷಿಗಳಿಗೂ ನನಗೆ ಗೊತ್ತಿಲ್ಲ. ಬಟ್ ಆದರೆ RSS ಅವರು ಒಂದು ಇತಿಹಾಸ ನೋಡಿದ್ರೆ ಹಲವಾರು ಕೋಮುಗಲುಗಳಲ್ಲಿ ಅವ್ರ ಕೈವಾಡ ಇದೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಇದ್ದರು ಅಥವಾ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಏನಾದರೂ ಸಾಕ್ಷಿಗಳಿದೆಯೋ ನನಗೆ ಗೊತ್ತಿಲ್ಲ. ನಾನು ಕೇಳಿಲ್ಲ ಲಕ್ಷ್ಮಣ್ ಅವ್ರನ್ನ. ಸೊ ಅಕಸ್ಮಾತ್ ಆ ರೀತಿ ಅವ್ರಿಗೆ ಅನುಮಾನ ಇದ್ದರೆ ತನಿಖೆ ಅದರ ಆ ದಿಕ್ಕಿನಲ್ಲೂ ತನಿಖೆ ನಡೆಯುತ್ತೆ. ತನಿಖೆಯಲ್ಲಿ ಏನಾದರೂ ಸಾಕ್ಷ್ಯಾಧಾರ ಸಿಕ್ಕಿ RSS ಅವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಸೊ ವೋಟ್ ಬ್ಯಾಂಕ್ಗೋಸ್ಕರ ಇಷ್ಟೊಂದು ಓಲೈಕೆ ಮಾಡಬೇಕಾಗಿರುವುದು BJP ಮತ್ತು ನಾವು ಯಾರ್ದು ಓಲೈಕೆ ಮಾಡಿಲ್ಲ. ಅದು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಸಮುದಾಯದವರಾಗಿರಲಿ, ಕಾನೂನು ಕೈಗೆತ್ತಿಕೊಳ್ಳುವಂಥ ತಪ್ಪು. ಯಾರು ತಪ್ಪು ಪೋಸ್ಟ್ ಹಾಕಿ ಕೋಮು ಸಾಮರಸ್ಯನ ಹಾಳು ಮಾಡಿದಾರೋ ಅವ್ರದ್ದು ತಪ್ಪು. ಆದರೆ ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಹೋಗಿ ಅದನ್ನು ಹಿಂಸಾಚಾರಕ್ಕೆ ತಿರುಗಿಸೋದಕ್ಕೂ ಕೂಡ ತಪ್ಪು. ಸೊ ಇಬ್ಬರ ಮೇಲೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. ಯಾರಿಗೂ ಕೂಡ ನಾವು ಓಲೈಕೆ ಮಾಡೋಕ್ಕೆ ಹೋಗಿ. ಯಾಕಂದ್ರೆ ಸರ್ 1,000 ಜನರ ಮೇಲೆ FIR ಆಗುತ್ತೆ. ಇವತ್ತಿನವರೆಗೂ ಕೂಡ ಕೇವಲ 20 ಜನ ಮಾತ್ರ ಅರೆಸ್ಟ್ ಮಾಡುವಂಥದ್ದು. ಪ್ರೆಷರ್ ಇದೆ ಪೊಲೀಸರಿಗೆ ಏನಾದ್ರು? ಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಈಗಾಗಲೇ ಪೊಲೀಸವ್ರಿಗೆ ಹೇಳಿದ್ದಾರೆ, ಎಲ್ಲರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಯಾರು ಕಾನೂನು ಕೈಗೆತ್ತಿಕೊಳ್ಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಪೊಲೀಸವರು ಆ ಕೆಲಸ ಮಾಡ್ತಾರೆ. ಒತ್ತಡ ಇದೆ, ಆ ಕಾರಣಕ್ಕೋಸ್ಕರ ಯಾರು ಕೂಡ ಒತ್ತಡ ಮಾಡಿಲ್ಲ. ಪೊಲೀಸವರು ಮುಂದಿನ ತಿಂಗಳು ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ 15 ದಿನ ಆಗಿದೆ ಡಾಕ್ಟರ್, ಕೇವಲ 20 ಜನ. ಪೊಲೀಸವ್ರನ್ನ ಕೇಳಬೇಕು ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವ್ರು ಅದಕ್ಕೆ ತೆಗೆದುಕೊಳ್ತಾರೆ. ಯಾಕಂದ್ರೆ ರಾಜ್ಯ ಸರ್ಕಾರ ಮೇಲೆ ಆರೋಪ ಮಾಡುವಂಥದ್ದು, ಪೊಲೀಸರ ಮೇಲೆ ಒತ್ತಡ. ಈ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ಓಲೈಕೆ ಮಾಡಿಲ್ಲ, ಅಪರಾಧಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿಲ್ಲ. ಆ್ಯಕ್ಚುಲಿ ಇದ್ರೊಳಗೂ ಕೂಡ ಅರೆಸ್ಟ್ ಆಗಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನೀವು ಹೇಳ್ತೀರಾ 15 ದಿವಸ ಆದರೂ ಇದಿಲ್ಲ ಅಂತ, ಬಟ್ ನನಗೆ ಪೊಲೀಸರ ಮಾಹಿತಿ ಪ್ರಕಾರ ಅರೆಸ್ಟ್ ಆಗಿವೆ ಅಂತ ಹೇಳಿದ್ದಾರೆ. ಅದು ನಾನು ಕೇಳಕ್ಕೆ ಹೋಗಿಲ್ಲ, ಯಾಕೆಂತಂದರೆ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅರೆಸ್ಟ್ಗಳು ಆಗಿದ್ದಾವೆ ಅಂತ ನನಗಿರುವಂಥ ಮಾಹಿತಿ.